ಹಾಯ್ ಫ್ರೆಂಡ್ಸ್, ಪಲ್ಲವಿ ಪಯಣ ಚಾನಲ್ಗೆ ನಮ್ಮ ಗಜೇಂದ್ರನ ವಿಶೇಷ ಸರಣಿಯ 2ನೇ ಸಂಚಿಕೆಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ನಾವು ಕೊಡಗಿನ ದಟ್ಟ ಅರಣ್ಯದಲ್ಲಿ ಅನಾಥವಾಗಿ ಸಿಕ್ಕ ಪುಟ್ಟ ಗಜಮರಿ ಗಜೇಂದ್ರ ಕೇಗುಡಿ ಶಿಬಿರದಲ್ಲಿ ಹೇಗೆ ಬೆಳೆದ, ಹೇಗೆ ಶಿಸ್ತಿನ ಪಾಠ ಕಲಿತ ಅನ್ನೋದನ್ನು ನಾವು ನೋಡಿದ್ದೇವೆ. ಹಾಗೆ ಮಾವುತರಿಂದ ತರಬೇತಿ ಪಡೆದು ಮೈಸೂರು ಅರಮನೆಯ ಅಂಗಳಕ್ಕೆ ಹೆಜ್ಜೆ ಇಟ್ಟ ರೋಚಕ ಕಥೆಯನ್ನು ತಿಳಿದುಕೊಂಡಿದ್ದೇವೆ. ಆದರೆ ಸ್ನೇಹಿತರೆ, ಅರಮನೆಯ ಅಂಗಳಕ್ಕೆ ಬರುವ ಎಲ್ಲ ಆನೆಗಳಿಗೂ ಆ 750 kg ಚಿನ್ನದ ಅಂಬಾರಿಯನ್ನು ಹೊರುವ ಅದೃಷ್ಟ ಸಿಗುವುದಿಲ್ಲ. ಎಷ್ಟೋ ಆನೆಗಳು ಕೇವಲ ನಿಶಾನೆ ಆನೆಗಳಾಗಿಯೇ ಉಳಿದುಕೊಳ್ಳುತ್ತವೆ. ಚಿನ್ನದ ಅಂಬಾರಿ ಹೊರುವ ದೈವಬಲದ ಜೊತೆಗೆ ಅಪ್ರತಿಮ ತಾಳ್ಮೆ, ಅಚಲವಾದ ಸಂಯಮ ಮತ್ತು ರಾಜಗಂಭೀರ್ಯ ಬೇಕು. ಇವೆಲ್ಲ ಗಜೇಂದ್ರನಲ್ಲಿ ಇತ್ತು. ಆದರೆ ಆ ದೈತ್ಯನಿಗೆ ಆ ಸುವರ್ಣಾವಕಾಶ ಸಿಕ್ತಾ? ದೈತ್ಯಾನೆಗಳಾದ ದ್ರೋಣ ಮತ್ತು ಬಲರಾಮನ ಕಾಲಘಟ್ಟದಲ್ಲಿ ಮೈಸೂರಿನ ರಾಜಬೀದಿಯಲ್ಲಿ ಲಕ್ಷಾಂತರ ಜನರ ನಡುವೆ ಗಜೇಂದ್ರ ಸಾಗಿದ ವೈಭವದ ದಿನಗಳು ಹೇಗಿದ್ದವು ಅನ್ನೋದನ್ನು ನಾವು ವಿವರವಾಗಿ ನೋಡೋಣ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಪಯಣಕ್ಕೆ ಜೊತೆಯಾಗಿ ಬನ್ನಿ. ಇಂದಿನ ಸಂಚಿಕೆಯನ್ನು ಶುರು ಮಾಡೋಣ. ಸ್ನೇಹಿತರೆ, 1990ರ ದಶಕದ ಅಂತ್ಯದಲ್ಲಿ ದಸರಾ ಗಜಪಡೆಯ ಚಿತ್ರಣವೇ ಬೇರೆಯಾಗಿತ್ತು. ಅಂದು ಅಂಬಾರಿ ಆನೆ ದ್ರೋಣನ ಆಧಿಪತ್ಯ ಮುಗಿದು ಬಲರಾಮ ಅಂಬಾರಿ ಹೊರುವ ಜವಾಬ್ದಾರಿ ವಹಿಸಿಕೊಂಡಿದ್ದ ಕಾಲವದು. ಈ ದೈತ್ಯ ಆನೆಗಳ ನಡುವೆ ಕೇಗುಡಿ ಶಿಬಿರದಿಂದ ಬಂದಿದ್ದ ಗಜೇಂದ್ರ ಎಲ್ಲರ ಗಮನ ಸೆಳೆದನು. ಗಜೇಂದ್ರನಿಗೆ ದೇವದತ್ತವಾಗಿ ಬಂದಿದ್ದು ಆ ಸುಂದರವಾದ ಸಮನಾಗಿ ಬೆಳೆದ ಉದ್ದನೆಯ ದಂತಗಳು ಅವನಿಗೆ ಒಂದು ರಾಜಕಳೆಯನ್ನು ನೀಡಿದ್ದವು. ಅವನ ಈ ಅಪ್ರತಿಮ ಸೌಂದರ್ಯ ಮತ್ತು ರಾಜಗಂಭೀರ್ಯವನ್ನು ಕಂಡು ಅರಮನೆಯ ಮಂಡಳಿ ಮತ್ತು ಅರಣ್ಯ ಇಲಾಖೆ ಅವನನ್ನು ದಸರಾ ಗಜಪಡೆಯ ಪಟ್ಟದ ಆನೆಯಾಗಿ ಘೋಷಿಸಿತು. ದಸರಾ ಇತಿಹಾಸದಲ್ಲೇ ಪಟ್ಟದ ಆನೆಗೆ ಅತ್ಯಂತ ಗೌರವಾನ್ವಿತ ಸ್ಥಾನವಿದೆ. ಅರಮನೆಯ ಧಾರ್ಮಿಕ ವಿಧಿವಿಧಾನಗಳಲ್ಲಿ, ನವರಾತ್ರಿಯ ಪೂಜೆಗಳಲ್ಲಿ ಪಟ್ಟದ ಆನೆಯೇ ಮುಂಚೂಣಿಯಲ್ಲಿ ನಿಲ್ಲಬೇಕು. ಅರಮನೆಯ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ರಾಜಮನೆತನದ ಗೌರವವನ್ನು ಎತ್ತಿ ಹಿಡಿಯುವ ಜವಾಬ್ದಾರಿ ಗಜೇಂದ್ರನ ಹೆಗಲೇರಿತು. ಪಟ್ಟದ ಆನೆಯಾದರೂ ಅವನಲ್ಲಿ ಅಚಲವಾದ ತಾಳ್ಮೆ ಮತ್ತು ಶಿಸ್ತು ಇತ್ತು. ಅವನಲ್ಲಿದ್ದ ಆ ಅಚಲವಾದ ತಾಳ್ಮೆ ಮತ್ತು ಶಿಸ್ತನ್ನು ಗಮನಿಸಿದ ಅಂದಿನ ಹಿರಿಯ ಮಾವುತರು ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಒಂದು ವಿಷಯ ಸ್ಪಷ್ಟವಾಗಿತ್ತು. ಅದೇನೆಂದರೆ, ಅಂಬಾರಿ ಹೊರಲು ಬೇಕಾದ ಎಲ್ಲ ಲಕ್ಷಣಗಳು ಈ ಗಜೇಂದ್ರನಲ್ಲಿ ಅಡಗಿದೆ ಎಂದು. ಜಂಬೂ ಸವಾರಿಯಲ್ಲಿ ಸುಮಾರು 750 kg ತೂಕದ ಚಿನ್ನದ ಅಂಬಾರಿಯನ್ನು ಹೊತ್ತು ಲಕ್ಷಾಂತರ ಜನರ ಹರ್ಷೋದ್ಧಾರದ ನಡುವೆ ವಾದ್ಯಗೋಷ್ಠಿಗಳ ಸದ್ದಿಗೆ ಗಾಬರಿಯಾಗದೆ ಸಾಗುವುದು ಅಗ್ನಿ ಪರೀಕ್ಷೆಯೇ ಸರಿ. ಈ ಪರೀಕ್ಷೆಗೆ ಗಜೇಂದ್ರ ಸಂಪೂರ್ಣವಾಗಿ ರೆಡಿಯಾಗಿದ್ದ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಅಂಬಾರಿ ಹೊರುವ ಆಯ್ಕೆಯಾಗುವ ಆನೆಗೆ ಮೊದಲ ಮರದ ಅಂಬಾರಿಯನ್ನು ಹೊರಿಸಿ ಪರೀಕ್ಷೆ ಮಾಡಲಾಗುತ್ತದೆ. ಗಜೇಂದ್ರ ಕೂಡ ಈ ಪರೀಕ್ಷೆಗೆ ಒಳಗಾಗಿದ್ದ. ಗಜೇಂದ್ರನಿಗೆ ಆರಂಭದಲ್ಲಿ ಮರದ ಅಂಬಾರಿಯನ್ನು ಹೊರಿಸಿ ತಾಲೀಮು ನಡೆಸಲಾಯಿತು. ಅಚ್ಚರಿಯ ವಿಷಯವೇನೆಂದರೆ, ಮೊದಲ ದಿನದ ತಾಲೀಮಿನಲ್ಲೇ ಗಜೇಂದ್ರ ಒಬ್ಬ ಅನುಭವಿ ಅಂಬಾರಿ ಆನೆಯಂತೆ ಅತ್ಯಂತ ಸ್ಥಿರವಾಗಿ ಹೆಜ್ಜೆ ಹಾಕಿದನು. ಅವನ ನಡಿಗೆಯಲ್ಲಿದ್ದ ಲಯ ಮತ್ತು ಅಂಬಾರಿಯನ್ನು ಸಮತೋಲನದಲ್ಲಿಟ್ಟುಕೊಳ್ಳುವ ಕಲೆ ನೋಡಿ ಪಶುವೈದ್ಯರು ಕೂಡ ಬೆರಗಾದರು. ಬಲರಾಮ ಆನೆಗೆ ವಿಶ್ರಾಂತಿಯ ಅಗತ್ಯವಿದ್ದಾಗ ಅಥವಾ ಪರ್ಯಾಯ ಆನೆಯ ಅವಶ್ಯಕತೆ ಇದ್ದಾಗ ಅಧಿಕಾರಿಗಳ ಮೊದಲ ಆಯ್ಕೆ ಗಜೇಂದ್ರನೇ ಆಗಿದ್ದನು. ಆದರೆ ಗಜೇಂದ್ರನಿಗೆ ಮಾತ್ರ ಅಂಬಾರಿ ಹೊರುವ ಅವಕಾಶ ಮಾತ್ರ ಸಿಗಲಿಲ್ಲ. ಜಂಬೂ ಸವಾರಿಯ ಮೆರವಣಿಗೆಯಲ್ಲಿ ಗಜೇಂದ್ರ ಚಿನ್ನದ ಅಂಬಾರಿಯನ್ನು ಹೊರದೇ ಇದ್ದರೂ ಮೆರವಣಿಗೆಯ ಅತ್ಯಂತ ಪ್ರಮುಖ ಆಕರ್ಷಣೆಯಾಗಿದ್ದನು. ಅವನನ್ನು ನಿಶಾನೆ ಆನೆಯಾಗಿ ಬಳಸಿಕೊಳ್ಳಲಾಗುತ್ತಿತ್ತು. ಅಂದರೆ ಇಡೀ ಜಂಬೂ ಸವಾರಿಯ ಮೆರವಣಿಗೆಯ ಮುಂಭಾಗದಲ್ಲಿ ಕರ್ನಾಟಕದ ಮತ್ತು ಅರಣ್ಯ ಇಲಾಖೆಯ ಧ್ವಜವನ್ನು ಹೊತ್ತು ಇಡೀ ಗಜಪಡೆಯನ್ನು ರಾಜಮಾರ್ಗದಲ್ಲಿ ಮುನ್ನಡೆಸುವ ಅತ್ಯುನ್ನತ ಸಾರಥ್ಯ ಗಜೇಂದ್ರನದಾಗಿತ್ತು. ಲಕ್ಷಾಂತರ ಜನರ ಹರ್ಷೋದ್ಧಾರದ ನಡುವೆ ವಾದ್ಯಘೋಷಗಳ ಭೀಕರ ಸದ್ದಿಗೆ ಗಾಬರಿಯಾಗದೆ ಸಾಗುವುದು ಸಾಮಾನ್ಯ ಮಾತಲ್ಲ. ಗಜೇಂದ್ರ ಮೆರವಣಿಗೆ ಮುಂಚೂಣಿಯಲ್ಲಿ ತೋರುತ್ತಿದ್ದ ಅಚಲವಾದ ತಾಳ್ಮೆ ಮತ್ತು ಶಿಸ್ತು ನೋಡಿ ಅರಮನೆಯ ಅಧಿಕಾರಿಗಳು ಬೆರಗಾದರು. ಅವನ ನಡಿಗೆಯಲ್ಲಿದ್ದ ಲಯ ಮತ್ತು ಧ್ವಜವನ್ನು ಅಲಗಾಡದಂತೆ ಹಿಡಿದು ಸಾಗುತ್ತಿದ್ದ ಕಲೆ ನೋಡುವವರಿಗೆ ಮೈ ರೋಮಾಂಚನ ಉಂಟು ಮಾಡುತ್ತಿತ್ತು. ಅಂಬಾರಿ ಆನೆಯಷ್ಟೇ ಗೌರವ ಮತ್ತು ಆಕರ್ಷಣೆ ಗಜೇಂದ್ರನಿಗೆ ಸಿಕ್ಕುತ್ತಿತ್ತು. ಗಜೇಂದ್ರ ಕೇವಲ ಪಟ್ಟದ ಆನೆಯಾಗಿ ಮಾತ್ರವಲ್ಲ, ಗಜಪಡೆಯ ಶಿಸ್ತಿನ ಸಿಪಾಯಿಯಾಗಿಯೂ ಹೆಸರುವಾಸಿಯಾಗಿದ್ದನು.
ಜಂಬೂ ಸವಾರಿಯ ಸಮಯದಲ್ಲಿ ಮೆರವಣಿಗೆಯ ಹಾದಿಯುದ್ದಕ್ಕೂ ಸಾವಿರಾರು ಜನರು ಪಟಾಕಿ ಸಿಡಿಸಿದ್ದರು ಅಥವಾ ವಾದ್ಯಗಳನ್ನು ಜೋರಾಗಿ ಬಾರಿಸಿದ್ದರು. ಗಜೇಂದ್ರ ಕಿಂಚಿತ್ತೂ ಕದಲುತ್ತಿರಲಿಲ್ಲ. ಅವನ ಈ ಧೈರ್ಯವೇ ಅವನನ್ನು ದಸರಾ ಗಜಪಡೆಯ ಅಚ್ಚುಮೆಚ್ಚಿನ ಆನೆಯಾಗಿ ಮಾಡಿತು. ಅಂಬಾರಿ ಹೊತ್ತ ಆನೆಗೆ ದಾರಿ ತೋರಿಸುತ್ತಾ ಬನ್ನಿ ಮಂಟಪ ತಲುಪುವವರೆಗೂ ಆತ ತೋರಿಸುತ್ತಿದ್ದ ಸಹನೆ ಅಕ್ಷರಶಃ ಅಭೂತಪೂರ್ವ. ಮೆರವಣಿಗೆ ಕ್ಷಣಗಳು ಇನ್ನು ಸವಿಯಾದವು. ಕಠಿಣ ಜವಾಬ್ದಾರಿ ಮುಗಿಸಿದ ಗಜೇಂದ್ರನಿಗೆ ಮಾವುತರು ಮತ್ತು ಕಾವಾಡಿಗರು ಅತ್ಯಂತ ಪ್ರೀತಿಯಿಂದ ವಿಶೇಷ ಉಪಚಾರಗಳನ್ನು ಮಾಡುತ್ತಿದ್ದರು. ಮಾವುತರ ಅಕ್ಕರೆಯಿಂದ ನೀಡುತ್ತಿದ್ದ ಕಬ್ಬಿನ ತುಂಡುಗಳು, ಬೆಲ್ಲ ಮತ್ತು ವಿಶೇಷ ಪೌಷ್ಟಿಕ ಆಹಾರವನ್ನು ಗಜೇಂದ್ರ ಅತ್ಯಂತ ವಿನಯದಿಂದ ಸ್ವೀಕರಿಸುತ್ತಿದ್ದ ರೀತಿ ಮಗುವು ತಾಯಿಯ ಕೈಯಿಂದ ತುತ್ತು ತಿನ್ನುವಂತಿತ್ತು. ಈ ದೃಶ್ಯವು ಪ್ರಾಣಿ ಮತ್ತು ಮನುಷ್ಯನ ನಡುವಿನ ಅಪೂರ್ವವಾದ ಬಾಂಧವ್ಯಕ್ಕೆ ಸಾಕ್ಷಿಯಾಗಿತ್ತು. ಇದನ್ನು ನೋಡುವುದೇ ಪ್ರವಾಸಿಗಾರರಿಗೆ ಮತ್ತು ಸ್ಥಳೀಯರಿಗೆ ಒಂದು ಆನಂದದಾಯಕ ಅನುಭವವಾಗಿತ್ತು. ಇಂತಹ ಶಿಸ್ತು ಮತ್ತು ಮಮತೆಯ ಸಮಾಗಮವೇ ಗಜೇಂದ್ರನನ್ನು ದಸರಾ ಇತಿಹಾಸದ ಅಮರ ನಾಯಕನಾಗಿ ಮಾಡಿದೆ. ಮೈಸೂರು ದಸರಾದಲ್ಲಿ ಪಟ್ಟದ ಆನೆಯಾಗಿ ಶಾಂತವಾಗಿ ಸಾಗುತ್ತಿದ್ದ ಗಜೇಂದ್ರನನ್ನು ಕಂಡ ನಮಗೆ ಅವನ ಮೃದು ಸ್ವಭಾವ ಮಾತ್ರ ಗೊತ್ತು. ಆದರೆ ಸ್ನೇಹಿತರೆ, ಕಾಡಿನ ಯುದ್ಧ ಭೂಮಿಗೆ ಇಳಿದರೆ ಗಜೇಂದ್ರ ಅಕ್ಷರಶಃ ಒಬ್ಬ ಅಜೇಯ ಸೇನಾಧಿಪತಿ. ಅರಣ್ಯ ಇಲಾಖೆಯ ಇತಿಹಾಸದಲ್ಲಿ ಅತ್ಯಂತ ಕಠಿಣವಾದ ಕಾರ್ಯಾಚರಣೆಗಳನ್ನು ಯಶಸ್ವಿಗೊಳಿಸಿದ ಕೀರ್ತಿ ಈ ದೈತ್ಯ ಗಜರಾಜನಿಗೆ ಸಲ್ಲುತ್ತದೆ. ಗಜೇಂದ್ರ ಕೇವಲ ಪ್ರದರ್ಶನದ ಆನೆಯಾಗಿರಲಿಲ್ಲ, ಆತ ಒಬ್ಬ ದಕ್ಷ ಕುಮ್ಕಿ ಆನೆಯಾಗಿದ್ದನು. ಕೊಡಗು, ಹಾಸನ ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗುತ್ತಿದ್ದಲ್ಲೇ ಅರಣ್ಯ ಅಧಿಕಾರಿಗಳ ಮೊದಲ ನೆನಪಿಗೆ ಬರುತ್ತಿದ್ದದ್ದೇ ಈ ಗಜೇಂದ್ರ. ಅವನ ಬೃಹತ್ ಗಾತ್ರ ಮತ್ತು ನೆಲಕ್ಕೆ ತಾಗುವಂತಹ ಬಲಿಷ್ಠ ದಂತಗಳು ಎಂತಹ ಮದವೇರಿದ ಕಾಡಾನೆಗಳಿಗೂ ಭಯ ಹುಟ್ಟಿಸುತ್ತಿದ್ದವು. ಒಂದು ಕಾರ್ಯಾಚರಣೆಯ ಸಮಯದಲ್ಲಿ ಗ್ರಾಮಗಳಿಗೆ ನುಗ್ಗಿ ಜನರನ್ನು ಭಯಭೀತಿಗೊಳಿಸುತ್ತಿದ್ದ ಬಲಿಷ್ಠ ಕಾಡಾನೆಯೊಂದನ್ನು ಸೆರೆ ಹಿಡಿಯಲು ಗಜೇಂದ್ರ ಮುನ್ನುಗ್ಗಿದ ರೀತಿ ಇಂದಿಗೂ ಆ ಮಾವುತರ ನೆನಪಿನಲ್ಲಿ ಹಸಿರಾಗಿದೆ. ಕಾಡಿನ ದಟ್ಟ ಪೊದೆಗಳ ನಡುವೆ ಅಡಗಿರುವ ಕಾಡಾನೆಯನ್ನು ಎದುರಿಸುವುದು ಸುಲಭದ ಮಾತಲ್ಲ. ಆದರೆ ಗಜೇಂದ್ರ ತನ್ನ ಮಾವುತನ ಸಣ್ಣ ಸನ್ನೆಯನ್ನು ಅರ್ಥ ಮಾಡಿಕೊಂಡು ಕಾಡಾನೆಯ ದಾಳಿಯನ್ನು ಸಮರ್ಥವಾಗಿ ಎದುರಿಸುತ್ತಿದ್ದನು. ತನ್ನ ದಂತಗಳಿಂದ ಕಾಡಾನೆಯನ್ನು ನಿಯಂತ್ರಿಸಿ ಅದು ಪಲಾಯನ ಮಾಡದಂತೆ ತಡೆಯುವಲ್ಲಿ ಗಜೇಂದ್ರನಿಗೆ ಸಾಟಿಯೇ ಇರಲಿಲ್ಲ. ಹುಲಿ ಕಾರ್ಯಾಚರಣೆಯಲ್ಲೂ ಗಜೇಂದ್ರ ತನ್ನ ಧೈರ್ಯವನ್ನು ಸಾಬೀತುಪಡಿಸಿದ್ದಾನೆ. ದಟ್ಟ ಅರಣ್ಯದಲ್ಲಿ ಹುಲಿಯ ಗರ್ಜನೆಗೆ ಇತರ ಆನೆಗಳು ಮಂಕಾದಾಗಲೂ ಗಜೇಂದ್ರ ಬಂಡೆಯಂತೆ ಅಚಲವಾಗಿ ನಿಂತು ಅಧಿಕಾರಿಗಳಿಗೆ ರಕ್ಷಣೆ ನೀಡುತ್ತಿದ್ದನು. ಗಜೇಂದ್ರನ ಕಾರ್ಯಾಚರಣೆಯ ಶೈಲಿ ಅತ್ಯಂತ ವಿಶಿಷ್ಟವಾಗಿತ್ತು. ಆತ ಆತುರಪಟ್ಟು ದಾಳಿ ಮಾಡುತ್ತಿರಲಿಲ್ಲ. ಬದಲಾಗಿ ತನ್ನ ಬುದ್ಧಿವಂತಿಕೆಯಿಂದ ಕಾಡಾನೆಯನ್ನು ದಣಿಸಿ ನಂತರ ಅದನ್ನು ಮಣಿಸುತ್ತಿದ್ದನು. ಸಾವಿರಾರು ಎಕರೆ ಕೃಷಿ ಭೂಮಿಯನ್ನು ರಕ್ಷಿಸಿ ನೂರಾರು ಜನರ ಪ್ರಾಣ ಕಾಪಾಡಿದ ಗಜೇಂದ್ರ ಅಕ್ಷರಶಃ ಅರಣ್ಯ ಇಲಾಖೆಯ ಸಂಕಟ ಮೋಚಕ ಎನಿಸಿಕೊಂಡಿದ್ದನು. ದಸರಾ ಅಂಗಳದ ಈ ಸುಂದರ ರಾಜ ಕಾಡಿನೊಳಗೆ ಕಾಲಿಟ್ಟರೆ ಸಾಕು, ಆತ ಒಬ್ಬ ಅಪ್ರತಿಮ ವೀರನಾಗಿ ಬದಲಾಗಿದ್ದನು. ಗಜೇಂದ್ರನ ಈ ಸಾಹಸಗಾಥೆಗಳು ಗಜಪಡೆಯ ಇತಿಹಾಸದಲ್ಲಿ ಸದಾ ಅಚ್ಚಳಿಯದಂತೆ ಉಳಿಯುತ್ತವೆ. ಸ್ನೇಹಿತರೆ, ಗಜೇಂದ್ರನ ಈ ಸೌಮ್ಯ ಸ್ವಭಾವ ಎಷ್ಟು ಸುಂದರವೋ ಅವನ ಕಾರ್ಯಾಚರಣೆಯ ಶೌರ್ಯ ಕೂಡ ಅಷ್ಟೇ ರೋಚಕವಾಗಿತ್ತು. ಗಜೇಂದ್ರ ಕೇವಲ ಮೈಸೂರು ದಸರಾದ ಸುಂದರ ಆನೆಯಾಗಿರಲಿಲ್ಲ, ಬದಲಾಗಿ ಅರಣ್ಯ ಇಲಾಖೆಯ ಪಾಲಿನ ಅಪ್ರತಿಮ ಕುಮ್ಕಿ ವೀರನಾಗಿದ್ದನು. ಕಾಡಿನಲ್ಲಿ ಮದವೇರಿದ ಆನೆಗಳು ಹಾವಳಿ ಇಟ್ಟಾಗ ಅಥವಾ ನರಭಕ್ಷಕ ಪ್ರಾಣಿಗಳು ಗ್ರಾಮಗಳಿಗೆ ನುಗ್ಗಿದಾಗ ಅಧಿಕಾರಿಗಳ ಮೊದಲ ಆಯ್ಕೆ ಈ ಗಜೇಂದ್ರನೇ ಆಗಿರುತ್ತಿದ್ದನು. ಅವನ ಬೃಹತ್ ಗಾತ್ರ ಮತ್ತು ನೆಲಕ್ಕೆ ತಾಗುವಂತಹ ಬಲಿಷ್ಠ ದಂತಗಳು ಮುಂದೆ ಎಂತಹ ಬಲಿಷ್ಠ ಕಾಡಾನೆಯು ಮಂಡಿಯೂರುತ್ತಿತ್ತು. ದಟ್ಟ ಅರಣ್ಯದ ನಡುವೆ ಪ್ರಾಣದ ಹಂಗು ತೊರೆದು ಆತ ನೀಡುತ್ತಿದ್ದ ರಕ್ಷಣೆ ಅರಣ್ಯ ಇಲಾಖೆಗೆ ದೊಡ್ಡ ಬಲವಾಗಿತ್ತು. ಆದರೆ ಸ್ನೇಹಿತರೆ, ಸುದೀರ್ಘ ಕಾಲ ದಸರಾ ವೈಭವ ಮತ್ತು ಕಾಡಿನ ಸಂಯಮ, ಕಾಡಿನ ಸಾಹಸಮಯ ಕಾರ್ಯಾಚರಣೆಗಳಲ್ಲಿ ನಾಯಕನಾಗಿ ಮೆರೆದ ಗಜೇಂದ್ರನ ಜೀವನದಲ್ಲಿ ಮುಂದೆ ಒಂದು ಕರಾಳ ದಿನ ಎದುರಾಯಿತು. ಆ ಒಂದು ಕ್ಷಣದ ದುರಂತ ಗಜೇಂದ್ರನ ಇಡೀ ಬದುಕನ್ನೇ ಬದಲಾಯಿಸಿಬಿಟ್ಟಿತು. ಆ ಘಟನೆಯಿಂದ ಅನಿವಾರ್ಯವಾಗಿ ಗಜೇಂದ್ರ ಏಕಾಂತವಾಸ ಅನುಭವಿಸಬೇಕಾಯಿತು. ಅರಮನೆಯ ಸಂಭ್ರಮದಿಂದ ದೂರವಾಗಿ ಬೂದಿ ಪಡಗದ ಕಾಡಿನಲ್ಲಿ ಸುಮಾರು 11 ವರ್ಷಗಳ ಕಾಲ ಆತ ಅನುಭವಿಸಿದ ಒಂಟಿತನದ ಮತ್ತು ನೋವಿನ ಕತೆ ನಿಜಕ್ಕೂ ಕರುಣಾಜನಕ. ಗಜೇಂದ್ರ ಅಂತಹ ಏಕಾಂತವಾಸಕ್ಕೆ ಹೋಗಲು
ಕಾರಣವಾದ ಒಂದು ಘಟನೆ ಅವನ ವ್ಯಕ್ತಿತ್ವವನ್ನೇ ಪ್ರಶ್ನಿಸುವಂತೆ ಮಾಡಿತು. ಈ ಎಲ್ಲ ರೋಚಕ ಮತ್ತು ಕರುಣಾಜನಕ ಮಾಹಿತಿಯನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಎಪಿಸೋಡ್ 3ರಲ್ಲಿ ಗಜೇಂದ್ರನ ಜೀವನದ ಕರಾಳ ಘಟನೆ ಮತ್ತು ಏಕಾಂತವಾಸದ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಪಲ್ಲವಿ ಪಯಣ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನಿಮ್ಮ ಬೆಂಬಲ ನೀಡಿ. ಗಜೇಂದ್ರನ ಬಗ್ಗೆ ನಿಮಗೆ ತಿಳಿದಿರುವ ವಿಶೇಷ ವಿಷಯಗಳಿದ್ದರೆ ಕಮೆಂಟ್ ಮಾಡಿ. ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ ಪಲ್ಲವಿ ಪಯಣ. ಧನ್ಯವಾದಗಳು.